ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 51ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 51. ದೇವಹೂತಿರುವಾಚ ಸರ್ವಂ ತದ್ಭಗವಾನ್ ಮಹ್ಯಮುಪೋವಾಹ ಪ್ರತಿಶ್ರುತಂ ಅಥಾಪಿ ಮೇ ಪ್ರಪನ್ನಾಯ ಅಭಯಂ ದಾತುಮರ್ಹಸಿ. ಅನುವಾದ. ದೇವಹೂತಿಯು ಹೀಗೆ ಹೇಳಿದಳು, ನನ್ನ ಪ್ರಭುವೇ, ಕೊಟ್ಟ ಮಾತುಗಳನ್ನೆಲ್ಲ ನೀವು ನಡೆಸಿಕೊಟ್ಟಿದ್ದೀರಿ. ಆದರೂ ನಾನು ನಿಮಗೆ ಶರಣಾಗತಳಾದ ಜೀವಿಯಾದ್ದರಿಂದ ನೀವು ನನಗೆ ಅಭಯವನ್ನು ಕೂಡ ನೀಡಬೇಕು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ದೇವಹೂತಿ ತನ್ನ ಪತಿ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ ಅನ್ನೋದು ಗೊತ್ತಾದಾಗ ಹೊರಗಡೆಯಿಂದ ನಗ್ತಾ ಇದ್ರು. ಅವಳ ಮನಸ್ಸಲ್ಲಿ ತುಂಬಾ ದುಃಖ ಪಟ್ಕೊಳ್ತಾ ಇದ್ದಾಳೆ. ಆಗ ಅವಳು ಏನ್ ಮಾಡ್ತಾ ಇದ್ದಾಳೆ? ಕಾಲ್ ಬೆರಳಿನ ಉಗುರುಗಳಿತ್ತಲ್ಲ ಅವಳದು, ಅದು ನೋಡೋದಕ್ಕೆ ರತ್ನದ ಹಾಗಿತ್ತು. ಅಂಥ ಕಾಲಿನಿಂದ ಅವಳು ನೆಲವನ್ನ ಕೆರಿತಾ ನಿಂತಿದ್ದಾಳೆ. ಅವಳ ತಲೆ ಬಾಗಿತ್ತು. ಮತ್ತೆ ಅವಳು ಮೆಲು ದನಿಯಲ್ಲಿ ತನ್ನ ಕಣ್ಣೀರನ್ನ ತಡ್ಕೊಳ್ತಾ ಅವಳು ಮಾತಾಡ್ತಾ ಇದ್ದಾಳೆ ಅಂತನ್ಬಿಟ್ಟು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಅವಳು ಏನ್ ಮಾತಾಡ್ತಾಳೆ ಅನ್ನೋದನ್ನ ತಿಳ್ಕೊಳ್ಳೋಣ. ದೇವಹೂತಿ ಹೇಳ್ತಾಳೆ, ಓ ನನ್ನ ಪ್ರಭುವೇ, ಕೊಟ್ಟ ಮಾತುಗಳನ್ನೆಲ್ಲ ನೀವು ನಡೆಸ್ಕೊಟ್ಟಿದ್ದೀರಾ. ಆದ್ರೂ ಕೂಡ ನಾನು ನಿಮಗೆ ಶರಣಾಗತಳಾದ ಜೀವಿಯಾದ್ರಿಂದ ನೀವು ನನಗೆ ಅಭಯವನ್ನ ಕೂಡ ಕೊಡಬೇಕು ಅಂತ ಕೇಳ್ಕೊಳ್ತಾಳೆ. ಸೊ ಭಾವಾರ್ಥದಲ್ಲಿ ಗುರುಗಳು ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ದೇವಹೂತಿಯು ತನ್ನ ಪತಿಯನ್ನು ಅಭಯ ನೀಡಬೇಕೆಂದು ಬೇಡಿಕೊಂಡಳು. ಪತ್ನಿಯಾಗಿ ಅವಳು ತನ್ನ ಪತಿಗೆ ಸಂಪೂರ್ಣಳಾಗಿ ಶರಣಾಗತಳಾದ ಜೀವಿಯಾಗಿದ್ದಳು. ಪತ್ನಿಗೆ ಅಭಯ ನೀಡುವುದು ಪತಿಯ ಕರ್ತವ್ಯವಾಗಿರುತ್ತದೆ. ನೋಡಿ, ಇಲ್ಲೇನ್ ಹೇಳ್ತಾ ಇದಾರೆ? ದೇವಹೂತಿ ತನ್ನ ಗಂಡನಿಂದ ಏನ್ ಕೇಳ್ಕೊಳ್ತಾಳೆ? ಅಭಯವನ್ನ ಕೊಡಿ ನನಗೆ ಅಂತ ಕೇಳ್ಕೊಳ್ತಾಳೆ. ಸೊ ಈಗ ಪತ್ನಿಗೆ ಅಭಯವನ್ನ ಕೊಡುವಂಥದ್ದು ಪತಿಯ ಕರ್ತವ್ಯ. ಪತ್ನಿಯಾಗಿ ಅವಳು ತನ್ನ ಪತಿಗೆ ಕಂಪ್ಲೀಟ್ ಆಗಿ ಶರಣಾಗತಳಾಗಿದ್ಲು. ಅವನನ್ನೇ ಸರ್ವಸ್ವ ಅಂತ ತಿಳ್ಕೊಂಡಿದ್ಲು. ಸೊ ಅಂತ ಪತ್ನಿಗೆ ಅಭಯವನ್ನ ಕೊಡುವಂಥದ್ದು ಪತಿಯ ಕರ್ತವ್ಯವಾಗಿರುತ್ತೆ. ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ ಒಬ್ಬನು ತನಗೆ ಅಧೀನನಾದವನಿಗೆ ಹೇಗೆ ಅಭಯವನ್ನು ನೀಡುತ್ತಾನೆ ಎಂಬ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಯಾವನು ಮೃತ್ಯುಪಾಶದಿಂದ ಮುಕ್ತನಾಗಲಾರನೋ ಅವನು ಪರಾವಲಂಬಿಯಾಗಿರುತ್ತಾನೆ. ಅಂಥವನು ಗುರು, ಪತಿ, ಬಂಧು ಮತ್ತು ತಂದೆ ತಾಯಿ ಕೂಡ ಆಗಕೂಡದು. ತನಗೆ ಅಧೀನನಾದವನಿಗೆ ಅಭಯ ನೀಡುವುದು ಹಿರಿಯನಾದವನ ಕರ್ತವ್ಯ. ಆದುದರಿಂದ ತಂದೆ, ತಾಯಿ, ಗುರು, ಬಂಧು ಮತ್ತು ಪತಿಯಾಗಿ ತನ್ನ ಅಧೀನನಾದವನಿಗೆ ಭೌತಿಕ ಅಸ್ತಿತ್ವದ ಭಯದಿಂದ ವಿಮೋಚನೆಯನ್ನು ನೀಡುವ ಜವಾಬ್ದಾರಿಯನ್ನ ಒಪ್ಪಿಕೊಳ್ಳಬೇಕು. ಭೌತಿಕ ಅಸ್ತಿತ್ವವು ಯಾವಾಗಲೂ ಭಯಾವಹವಾದುದು, ಉದ್ವಿಗ್ನಕಾರಕವಾದುದು. ದೇವಹೂತಿಯು ಹೇಳುತ್ತಾಳೆ, ನಿನ್ನ ಯೋಗ ಶಕ್ತಿಯಿಂದ ಎಲ್ಲಾ ಬಗೆಯ ಪ್ರಾಪಂಚಿಕ ಸುಖಗಳನ್ನು ಕೂಡ ನೀನು ನನಗೆ ನೀಡಿದೆ. ಈಗ ನೀನು ಹೋಗಲು ಸಿದ್ಧನಾಗಿರುವುದರಿಂದ ನಾನು ಈ ಭೌತಿಕವಾದ ಬದ್ಧ ಜೀವನದಿಂದ ಮುಕ್ತಳಾಗುವಂತೆ ನನಗೆ ಕೊನೆಯ ಕೊಡುಗೆಯನ್ನ ನೀಡು. ನೋಡಿ ಎಷ್ಟು ಚೆನ್ನಾಗಿ ಅವಳು ಕೇಳ್ಕೊಳ್ತಾಳೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾರೆ. ಶ್ರೀಮದ್ ಭಾಗವತದ 5ನೇ ಸ್ಕಂದ, ನಾವೀಗ 3ನೇ ಸ್ಕಂದ ಓದ್ತಾ ಇದ್ದೀವಿ. 5ನೇ ಸ್ಕಂದದಲ್ಲಿ ಒಬ್ಬ ತನಗೆ ಅಧೀನನಾಗಿರ್ತಾನಲ್ಲ, ಅವನಿಗೆ ಹೇಗೆ ಅಭಯವನ್ನ ಕೊಡ್ತಾನೆ ಅನ್ನೋ ಬಗ್ಗೆ ಅಲ್ಲಿ ಹೇಳಿದ್ದಾರೆ. ಯಾರು ಮೃತ್ಯು ಪಾಶದಿಂದ ಮುಕ್ತನಾಗೋದಿಲ್ವೋ ಅವನು ಪರಾವಲಂಬಿಯಾಗಿರ್ತಾನೆ. ಅಂಥವನು ಗುರು, ಪತಿ, ಬಂಧು, ತಂದೆ, ತಾಯಿ ಆಗಕೂಡದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವನು ಬೇರೆಯವರಿಗೆ ಅಭಯ ಕೊಡಬೇಕು. ಅವನೇ ಇಲ್ಲಿ ಮೃತ್ಯುಪಾಶದಿಂದ ಮುಕ್ತನಾಗಿರೋದಿಲ್ಲ. ಅಂಥವನು ಪರಾವಲಂಬಿಯಾಗಿರ್ತಾನೆ. ಯಾಕೆಂದ್ರೆ ತನಗ ಅಧೀನನಾದವನಿಗೆ ಅಭಯವನ್ನ ಕೊಡೋದಿದೆಯಲ್ಲ, ಅದು ಹಿರಿಯರಾದವಂಥವರ ಕರ್ತವ್ಯ. ಅದಕ್ಕೋಸ್ಕರನೇ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಗುರು ಆಗಿರ್ಬೋದು, ಬಂಧು ಆಗಿರ್ಬೋದು ಅಥವಾ ಪತಿ ಆಗಿರ್ಬೋದು, ತನ್ನ ಅಧೀನನಾದವನಿಗೆ ಭೌತಿಕ ಅಸ್ತಿತ್ವದ ಭಯದಿಂದ ವಿಮೋಚನೆ ಕೊಡುವಂತ ಜವಾಬ್ದಾರಿಯನ್ನ ಒಪ್ಕೊಳ್ಬೇಕು. ನೋಡಿ, ಇಲ್ಲಿ ಸಾಮಾನ್ಯವಾದಂತ ವಿಷಯದ ಬಗ್ಗೆ ಹೇಳ್ತಾ ಇಲ್ಲ. ಈ ಭೌತಿಕ ಅಸ್ತಿತ್ವ ಅನ್ನೋದು ಏನಿದೆಯೋ ಇದು ಒಂದು ಭಯ ಅಂತ ಹೇಳಿದ್ದಾರೆ. ಆ ಭಯದಿಂದ ವಿಮೋಚನೆಯನ್ನ ಕೊಡುವಂತ ಜವಾಬ್ದಾರಿ ಯಾರ್ಯಾರ್ದಿರುತ್ತೆ? ತಂದೆ ತಾಯಿಯರ್ದಿರುತ್ತೆ, ಗುರುಗಳದಿರುತ್ತೆ, ಬಂಧುಗಳದಿರುತ್ತೆ, ಅಥವಾ ಪತಿ ಇರ್ತಾನಲ್ಲ ಅವಂದಿರತ್ತೆ. ಅವ್ರಿಗೇ ಗೊತ್ತಿಲ್ಲ ಅಂತಂದ್ರೆ, ಅವರೇ ಮುಕ್ತರಾಗಿಲ್ಲ ಅಂದ್ರೆ ಅವ್ರೇನ್ ಕೊಡ್ತಾರೆ? ಅದಕ್ಕೋಸ್ಕರನೇ ಇಂಥವ್ರು ತಂದೆ ತಾಯಿ ಆಗಬಾರ್ದು, ಗುರುಗಳಾಗಬಾರ್ದು. ಆಗಿದ್ದಾರೆ ಅಂತಂದ್ಮೇಲೆ ಆ ಒಂದು ಕೊಡುವಂತ ಒಂದು ಜವಾಬ್ದಾರಿಯನ್ನ ಒಪ್ಕೊಳ್ಳುವಂಥವ್ರಾಗಿರ್ಬೇಕು.
ಭೌತಿಕ ಅಸ್ತಿತ್ವ ಹೇಗಿರುತ್ತೆ ಅಂದ್ರೆ ಯಾವಾಗಲೂ ಭಯಾವಹವಾಗಿರುವಂಥದ್ದು, ಭಯವನ್ನ ಕೊಡುವಂಥದ್ದು, ಉದ್ವಿಗ್ನಕಾರಕ ಅಂದ್ರೆ ಉದ್ವಿಗ್ನತೆಯನ್ನ ಕೊಡುವಂಥದ್ದು. ಅದಕ್ಕೋಸ್ಕರ ಅದರಿಂದ ಮುಕ್ತಿ ಕೊಡುವಂತ ಜವಾಬ್ದಾರಿ ಇವರು ಒಪ್ಕೋಬೇಕಾಗುತ್ತೆ. ತಂದೆ ತಾಯಿ ಆಗಿರ್ಬೋದು, ಗುರು, ಬಂಧು ಮತ್ತೆ ಪತಿಯಾದ್ರೂ ಆಗಿರ್ಬೋದು. ಇವರು ಅದರಿಂದ ನಮ್ಮನ್ನ ಹೊರಗಡೆ ತರುವಂತ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ. ಇಲ್ಲಿ ದೇವಹೂತಿ ಏನ್ ಹೇಳ್ತಾಳೆ ಅಂತಂದ್ರೆ, ನಿನ್ನ ಯೋಗ ಶಕ್ತಿಯಿಂದ ಎಲ್ಲಾ ರೀತಿಯ ಪ್ರಾಪಂಚಿಕ ಸುಖಗಳನ್ನೂ ಕೂಡ ನೀನ್ ನನಗೆ ಕೊಟ್ಟಿದೀಯಾ. ಈಗ ನೀನು ಹೋಗೋದಕ್ಕೆ ಸಿದ್ಧನಾಗಿರೋದ್ರಿಂದ ನಾನು ಈ ಭೌತಿಕವಾದ ಬದ್ಧ ಜೀವನದಿಂದ ಮುಕ್ತಳಾಗಬೇಕು. ಆ ರೀತಿಯ ಒಂದು ಕೊನೆಯ ಕೊಡುಗೆಯನ್ನ ನನಗೆ ಕೊಡು. ನೋಡಿದ್ರ ಎಂತ ಒಳ್ಳೆ ವಿಚಾರ. ಏನು ಭೋಗಿಸ್ಬೇಕೋ ಎಲ್ಲಾ ಭೋಗಗಳನ್ನು ನಾನು ಭೋಗಿಸಿದೀನಿ. ಇನ್ನು ನಾನು ಕೂಡ ಮುಕ್ತಿಯನ್ನ ಪಡಿಬೇಕು. ಅದಕ್ಕೆ ನೀನು ನನಗೆ ಸಹಾಯ ಮಾಡಬೇಕು, ಅಥವಾ ಅಂತ ಒಂದು ಕೊಡುಗೆಯನ್ನ ನೀನು ಕೊಡಬೇಕು. ಈ ಬದ್ಧ ಜೀವನದಿಂದ ಮುಕ್ತಳಾಗೋದಕ್ಕೆ ನನಗೊಂದು ಉಪಾಯ ಅಥವಾ ಸಾಧನೆನೋ ಏನೋ ಒಂದು ಏನಾದ್ರೂ ಒಂದು ಕೊಡುಗೆ ನೀನು ಕೊಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೊನೆಯ ಕೊಡುಗೆ ಅದು ಅಂತಾನು ಕೂಡ ಕೇಳ್ಕೊಳ್ತಾ ಇದ್ದಾಳೆ. ಈಗ ನಾವಾಗಿದ್ರೆ ಇನ್ನೇನೋ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳ್ಕೊಳ್ತಾ ಇದ್ವಿ. ಆದ್ರೆ ನಾನು ಮುಕ್ತಿಯನ್ನ ಪಡಿಬೇಕಾದ್ರೆ ಏನು ಮಾಡಬೇಕು ಅದನ್ನ ನೀನು ನನಗೆ ಹೇಳಬೇಕು ಅಂತ ಅವಳು ಕೇಳ್ಕೊಳ್ತಾ ಇದ್ದಾಳೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.